ಸೌಂಡ್ ಬರ್ಬೇಕು ಜೋರಾಗಿ. ಹಾಯ್ ಎಸ್ ಬೋಲೋ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಫಸ್ಟ್ ಟೈಮ್ ಒಂದು ವ್ಲಾಗ್ ಮಾಡ್ಬೇಕಂತ ಅನ್ಕೊಂಡಿದ್ದೀವಿ. ಆಯಿತು, ಆಮೇಲೆ ಸೊ ಹಾಗಾಗಿ ಎಲ್ಲರೂ ಕೂಡ ಇವತ್ತು ದಾಂಡೇಲಿಗೆ ಟ್ರಿಪ್ ಹೋಗ್ತಾ ಇದ್ದೀವಿ. ಯಾವ ರೀತಿ ಇರುತ್ತೆ, ಯಾವ ರೀತಿ ಎಂಜಾಯ್ಮೆಂಟ್ ಇರುತ್ತೆ ಅಂತ ಒಂದು ಎಕ್ಸೈಟ್ಮೆಂಟಲ್ಲಿ ನಾವು ಕೂಡ ಇದ್ದೀವಿ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಓಕೆ, ಎಲ್ಲೂ ಕೂಡ ಒಂದು ಟ್ರಿಪ್ಗೆ ಹೋದಾಗ ಅಥವಾ ಎಲ್ಲೇ ಕೂಡ ಹೋದಾಗ ಒಂದು ವ್ಲಾಗ್ ಮಾಡಿ ಹಾಕ್ತಾ ಇರ್ತಾರೆ. ಸೊ ನಮ್ಗೆ ಕೂಡ ಹಾಕುವಂತ ಆಸೆ ಇರುತ್ತೆ. ಬಟ್ ಯಾವ ರೀತಿ ಎಡಿಟ್ ಮಾಡೋದು ಅಂತ ನಮ್ಗೆ ಕೂಡ ಗೊತ್ತಾಗ್ತಲ್ಲ. ಬಟ್ ಟ್ರೈ ಮಾಡೋಣ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ. ಇವಾಗ ರೆಡಿ ಆಗಿಬಿಟ್ಟು ಚಿಲ್ ಆಗಿಬಿಟ್ಟು ಹೊರಗಡೆ ಹೋಗ್ತಾ ಇದ್ವಿ. ಸೊ ಅಲ್ಲಿ ಹೋಗ್ಬಿಟ್ಟು ಫ್ರೆಂಡ್ಸ್ ಜೊತೆ ಇರ್ತಾರೆ, ಫ್ರೆಂಡ್ಸ್ ಜೊತೆ ಸೇರ್ಕೊಂಡ್ಬಿಟ್ಟು ಬೈಕ್ ಮೇಲೆ ದಾಂಡೇಲಿಗೆ ಟ್ರಿಪ್ ಹೋಗ್ತಾ ಇದ್ದೀವಿ. ಸೊ ಟ್ರಿಪ್ ಚೆನ್ನಾಗಿ ಹೋಗಿ ಬರಲಿ ಅಂತ ನಿಮ್ಗಳ ಒಂದು ಸಪೋರ್ಟ್ ಇರಲಿ, ನಿಮ್ಗಳ ಒಂದು ಆಶೀರ್ವಾದ ಇರಲಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟೇ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಎಲ್ಲುಂಟಿ ನಾನು ದಾಂಡೇಲಿ ಅಂತ ಇದು ಆಕ್ಚುಲಿ ಚೆನ್ನಾಗಿರೋದು. ಹೇಳಿ ಎಕ್ಸ್ಪೀರಿಯನ್ಸ್. ಒಟ್ಟಿಗೆ ದಾಂಡೇಲಿ ಹೋಗತ್ತೇವ್ರಿ. ಭಾಳ ದಿನ ಪ್ಲಾನ್ ಮಾಡಿ 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 ಇವತ್ತು ಸಕ್ಸಸ್ ಐತಿ. ನಮ್ಮ ಹುಡುಗರೆಲ್ಲ ಫಸ್ಟ್ ಕ್ಲಾಸ್ ದೂರ ಹೋಗ್ಬೇಕಂದ್ರೆ ಎಲ್ಲ ಗಾಡಿ ಗ್ಯಾರೇಜ್ ಬಂದು ಎಲ್ಲ ರಿಪೇರಿ ಮಾಡ್ಕೊಡ್ತಾರ. ನಮ್ಮ ದೇಶ ಇದು ರೀ, ನಾವು ಕೊಟ್ಟಿರೋ ದೇಶ ಇದು. ಫಸ್ಟ್ ಕ್ಲಾಸ್ ಹೋಗೋದು. ಸಗರ್ ಎಲ್ಲುಂಟ್ರಿ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಎಲ್ಲುಂಟ್ರಿ ಎಲ್ಲ ಬೈಕ್ ಮೇಲೆ ಹೋಗ್ತೇವ್ರಿ. ಯಾವ ಪ್ಲೇಸ್ ಅಂತ ನೋಡ್ಕೊತ ಹೋದ್ರಿ. ಈಗ ನಾ ಮಕ್ಕತನ್ರಿ. ನಿಮ್ದು ಹೇಳ್ರಿ. ಹೇಳು ಆಕಾಶ್. ಆಕಾಶಿನ ಫೋಕಸ್ ಮಾಡೋದಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾಕೂ ಭಾಳ ಅನ್ಸುತ್ತೆ. ದಾಂಡೇಲಿ ಹೊಂಟಿದೇವ್ ರಾಮಚಂದ್ರನ. ಮಾತಾಡ್ಲ ನೀ ನಾಚ್ಬೇಡ, ಮಾತಾಡೋಪ್ಪ. ಅಕ್ಷಕನ ಮಾತಾಡು. ಅಭಿ ಅಭಿ ಎಲ್ಲಿ ಬರೀ ಇಂಥದೆಯ ಹೊಂಟಿದಿ? ಕಾಯಿಲೆ ನೋಡಕ್ ವ್ಲಾಗ್ ಹೆಂಗೆ ಮಾಡೋಣ ಹಿಂಗ ಹುಡುಗರು ಐಫೋನ್ ಯೂಸರ್ ಕೇಳ್ಬಿಡ್ತಾನಲ್ಲ. ಎಲ್ಲಿ ಹೊಂಟೀನಿ? ಎಲ್ಲಿ ಹೊಂಟಿ? ದಂಡೇಲಿ. ದಂಡೇಲಿ ಬಜೆ ದಂಡೇಲಿ ಅಣ್ಣ. ಬಜೆ ಎಲ್ಲಿ ಹೊಂಟಿನ? ದಂಡೇಲಿ. ಎಲ್ಲಿ ಹೊಂಟೀನಿ? ದಂಡೇಲಿ ಅಣ್ಣ. ನಮಗೆಲ್ಲ ಗೊತ್ತಾಗೋಯ್ತು. ಮತ್ತೆ ಯಾವಾಗ ನಿಲ್ಲಿ ದಂಡೇಲಿಗೆ ಮಾತಾಡೋ, ನಾಚ್ಬೇಡ, ಮಾತಾಡಲ್ಲ. ಮುಂದೆ ಮತ್ತೆ ಸಿಗೋಣ್ರಿ. ಜಸ್ಟ್ ನಾಷ್ಟ ಮಾಡಕ್ಕೆ ತರ್ಬಿದ್ರಿ. ಜಸ್ಟ್ ಇವಾಗ ನಾಷ್ಟ ಮಾಡಿ. ಎಲ್ಲ ಗೆಳೆಯರದು ಒಂದು ಕನಸು. ಅದೇನಪ್ಪ ಅಂತಂದ್ರೆ ಗೆಳೆಯರೆಲ್ಲ ಸೇರಿ ಒಂದ್ಸಲ ಆದರೂ ದಾಂಡೇಲಿ ಟ್ರಿಪ್ಗೆ ಹೋಗ್ಬೇಕನ್ನೋದು. ಆ ಒಂದು ಕನಸು ಇವತ್ತು ನನಸಾಗಿದೆ. ಅದು ಸುಮಾರು ಬಾರಿ ನಮ್ಮ ಈ ಟ್ರಿಪ್ ಕ್ಯಾನ್ಸಲ್ ಆಗಿತ್ತು. ಬಟ್ ಇವಾಗ ಕಡೆಗೂ ಸಕ್ಸಸ್ ಆಗಿ ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ಅದು ಬೈಕಲ್ಲಿ ಹೋಗೋದಂತಂದ್ರೆ ಒಂಥರ ಮಜಾನೇ ಅಲ್ವಾ? ಸೊ ಈ ಒಂದು ಲಾಗಲ್ಲಿ ಫನ್ ಇರುತ್ತೆ, ಮಜಾ ಇರುತ್ತೆ. ಸೊ ನಿಮ್ಗೆ ಏನು ಬೇಕೋ ಎಲ್ಲ ನೋಡೋಕ್ಕೆ ಈ ಒಂದು ಲಾಗಲ್ಲಿ ಸಿಗುತ್ತೆ. ದಯವಿಟ್ಟು ಲಾಗ್ನ ನೋಡಿ ಎಂಜಾಯ್ ಮಾಡಿ. ಯಾವ ರೀತಿ ಟ್ರಿಪ್ನ ನಾವು ಎಂಜಾಯ್ ಮಾಡಿದ್ವಿ ಅಂತ ನೀವು ಕೂಡ ಎಂಜಾಯ್ ಮಾಡ್ಬೋದು. ಈ ಒಂದು ಲಾಗ್ನ ಪೂರ್ತಿಯಾಗಿ ನೋಡಿ. ತುಂಬ ಎಂಜಾಯ್ ಮಾಡಿದ್ವಿ ಎಲ್ಲರೂ ಫ್ರೆಂಡ್ಸ್ ಸೇರಿ. ಸ್ಟಾರ್ಟ್ ಆಯ್ತು ರೀ ನಮ್ಮ ಜರ್ನಿ. ನಾ ಮುಂದು ನೀ ಮುಂದು ಅಂತ ನಮ್ಮ ಹುಡುಗರು ಬೈಕನ್ನು ಹೊಡ್ಯಾಕತ್ತಾರ. ಇಲ್ಲಿ ಒಮ್ಮೆ ಅವ ಮುಂದೆ ಹೋಗ್ತಾನೆ, ಇವ ಮುಂದೆ ಹೋಗ್ತಾನೆ. ಒಟ್ಟಿನಲ್ಲಿ ಫನ್ನಾಗಿ ರೈಡಿಂಗ್ ಅಂತೂ ಮಾಡತ್ತೀವಿ. ಸಖತ್ ಮಜಾ ಬರುತ್ತೆ ಈ ಒಂದು ರೊಟೇಷನ್ ಹೆಂಗೈತೆ ಅಂತಂದ್ರೆ ಗಾಡಿ ಹೊಡಿಲೋ ಏನು ನಡ್ಕೊಂತ ಹೋಗ್ಲೋ ಅನ್ನೋ ರೀತಿ ಐತಿ. ಬಟ್ ಮಜಾ ಅಂತೂ ಬರ್ತೈತಿ. ಸಖತ್ ಮಜಾ ಆಗಿ ಹೊಂಟೈತಿ ನಮ್ಮ ಒಂದು ರೈಡ್. ಇನ್ನೂ ರೆಸಾರ್ಟ್ ಹೋಗೋದು ತುಂಬ ದೂರ ಇದೆ. ಸೊ ಏನೆಲ್ಲ ಆಗುತ್ತೆ ನಮ್ಮ ಒಂದು ರೈಡಲ್ಲಿ ಅಂತ ಮುಂದೆ ನೀವು ನೋಡ್ತಾ ಇರಿ. ಸಖತ್ ಫನ್ನಾಗಿ ಮಜಾಗಿರುತ್ತೆ. ಜಸ್ಟ್ ಇವಾಗ ನಾವು ಹೋಗ್ತಾ ಇರೋದು ಮಾತ್ರ ತೋರಿಸ್ತಾ ಇದ್ದೀನಿ. ಮುಂದೆ ರೆಸಾರ್ಟಲ್ಲಿ ಹೋದ್ಮೇಲೆ ಏನೆಲ್ಲ ಮಜಾ ಆಗುತ್ತೆ ಅನ್ನೋದನ್ನು ನೋಡಿ. ತುಂಬ ಫನ್ನಾಗಿದೆ, ತುಂಬ ಮಜವಾಗಿ ನಮ್ಮ ಹುಡುಗರೆಲ್ಲ ಮಾಡಿದ್ದಾರೆ ಅಂತ ಹೇಳ್ಬೋದು ಮಜಾನ. ಸೊ ಸಖತ್ತಾಗಿ ಫನ್ನಾಗಿ ಗೆಳೆಯರು ಸೇರಿಕೊಂಡ್ರೆ ಅಲ್ಲಿ ಮಜಕ್ಕೆ ಯಾವುದೇ ರೀತಿ ಕೊರತೆ ಇರಲ್ಲ, ಗೊತ್ತಿರುವಂಥದ್ದೇ. ಸೊ ಇವಾಗ ನಮ್ಮ ಜರ್ನಿ ಯಾವ ರೀತಿ ಸಾಗ್ತಾ ಇದೆ ಅಂತಂದರೆ ಯಾವಾಗ ಬರುತ್ತೋ ದಾಂಡೇಲಿ ಅನ್ನೋ ರೀತಿ ಆಗಿಬಿಟ್ಟಿದೆ. ಯಾಕಂದರೆ ಅಷ್ಟೊಂದು ಬಿಸಿಲು ಕೂಡ ಬರ್ತಾ ಇದೆ. ಹೋಗ್ತಾ ಇದ್ದೀವಿ. ದಾಂಡೇಲಿ ಅಂತೂ ಬರ್ತಾನೇ ಇಲ್ಲ. ಮ್ಯಾಪ್ ಅಂತೂ ಹಾಕ್ಕೊಂಡಿದ್ದೀವಿ. ಮುಂದೆ ಹೋಗ್ತಾ ಮೊಬೈಲಲ್ಲಿ ನೆಟ್ವರ್ಕು ಕೂಡ ಇಲ್ಲ. ಸೊ ಹಾಗಾಗಿ ಒಬ್ರದ್ದು ಮುಂದೆ ಇರೋದು ಲೊಕೇಶನ್ ಹಾಕಿದ್ದೀವಿ. ಸೊ ಲೊಕೇಶನ್ ಯಾವ ಕಡೆ ತೋರಿಸ್ತೋ ಆ ಕಡೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಏನೆಲ್ಲ ಮಜಾ ಮಾಡ್ತೀವಿ ಅನ್ನೋದು
ನೀವು ಕೂಡ ನೋಡಬೇಕು, ಯಾಕಂದರೆ ಅಷ್ಟೊಂದು ಮಜಾ ಆಗಿದೆ. ಯಾರೇ ಆದರೂ ಒಂದು ಸಲ ಆದರೂ ಹೋಗಿ ಬನ್ನಿ. ಸೊ ಈ ರೊಟೇಷನ್ ಯಾವ ರೀತಿ ಅಂದರೆ, ಒಮ್ಮೆ ರಸ್ತೆ ಚೆನ್ನಾಗಿರೋದು ಸಿಗುತ್ತೆ, ಒಮ್ಮೆ ಹಳ್ಳ ದಿಂಡಿ ಇರೋದು ಸಿಗುತ್ತೆ. ಒಟ್ಟಿನಲ್ಲಿ ಮಜಾ ಅಂತೂ ಇರುತ್ತೆ. ಸೊ ಮಜಾ ಅಂತೂ ಮಾಡ್ತೀರಾ, ಇದರಲ್ಲಿ 100% ಬರ್ಕೊಡ್ತೀನಿ. ಯಾಕಂದರೆ ನಾವು ಕೂಡ ಸಖತ್ ಮಜಾ ಮಾಡಿ ಕಡೆಗೆ ರೆಸಾರ್ಟನ್ನು ತಲುಪಿದ್ವಿ. ಸೊ ಎಲ್ಲಿದೆ ರೆಸಾರ್ಟ್ ಅಂತ ನೆಕ್ಸ್ಟ್ ಅಂತ ತೋರಿಸ್ತೀನಿ ವಿಡಿಯೋದಲ್ಲಿ. ಅಂತೂ ಇಂತೂ ದಾಂಡೇಲಿಗೆ ಎಂಟ್ರಿ ಅಂತೂ ಆಯಿತು. ಸೊ ಹೋಗ್ತಾ ಇದ್ದೀವಿ. ರಸ್ತೆಯಲ್ಲಿ ಗುಂಡಿಗಳೆಲ್ಲಿದೆಯೋ, ಅಲ್ಲಿ ಚೆನ್ನಾಗಿರೋ ರಸ್ತೆ ಎಲ್ಲಿದೆಯೋ ಒಂದು ಗೊತ್ತಾಗ್ತಿಲ್ಲ. ಯಾಕಂತಂದರೆ ಮರಗಿಡಗಳ ನೆರಳು ಕೂಡ ರಸ್ತೆ ಮೇಲೆ ಬಿದ್ದಿರೋದ್ರಿಂದ ಗುಂಡಿಗಳಿರೋದು ಕಾಣ್ತಾನೆ ಇಲ್ಲ. ಅಷ್ಟೊಂದು ರೋಡು ಹದಗೆಟ್ಟಿದೆ ಅಂತಲೇ ಹೇಳ್ಬೋದು. ಬಟ್ ಮಜಾ ಅಂತೂ ಇದೆ, ರೈಡಿಂಗಲ್ಲಿ ಸಖತ್ತಾಗಿ ಮಜಾ ಬರ್ತಾಯಿದೆ. ಸೊ ಹೋಗ್ತಾ ಒಂದು ಕವನ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಜಸ್ಟ್ ಟ್ರೈ ಮಾಡ್ತಾಯಿದ್ದೀನಿ. ಕುವೆಂಪು ಅವರು ಬರೆದಿರೋ ಕವನ ಸಖತ್ ಇಷ್ಟ. ಸೊ ಹಾಗೆ ಈ ಒಂದು ಜರ್ನಿಯಲ್ಲಿ ಈ ಒಂದು ಕವನ ಹೇಳೋಣ ಅಂತ. ಸೊ ಸ್ಟಾರ್ಟ್ ಮಾಡೋಣ. ನಾ ನಿನಗೆ ನೀ ನನಗೆ ಜೇನಾಗುವ, ರಸದೈವ ಗಂಗೆಯಲ್ಲಿ ಮೀನಾಗುವ, ಹೂವಾಗುವ ಹಣ್ಣಾಗುವ, ಪ್ರತಿರೂಪಿ ಭಗವತಿಗೆ ಮುಡಿಪಾಗುವ. ವಾ, ಏನು ಲೈನ್ ಬರೆದಾರಲ್ವ ಕುವೆಂಪು ಅವರು, ಸಖತ್ತಾಗಿದೆ. ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಹೇಳಬೇಕು ಅನ್ನಿಸುತ್ತೆ, ಈ ಜರ್ನಿಯಲ್ಲಿ ಹೇಳಿದೆ. ಸೊ ಈ ಒಂದು ರೂಟ್ ಯಾವ ರೀತಿ ಇದೆ ಅಂತಂದರೆ, ಸುತ್ತಮುತ್ತ ಕಾಡಿದೆ, ಮಧ್ಯದಲ್ಲಿ ರಸ್ತೆ, ಕರ್ವಿಂಗ್ಸು ತುಂಬ ಇದೆ. ಸೊ ಯಾವಾಗ ಎಲ್ಲಿಂದ ಹುಲಿ ಸಿಂಹ ಬರುತ್ತೋ ಅನ್ನೋದು ಒಂದು ಭಯ ಕೂಡ ಇರುತ್ತೆ. ಸೊ ಡೇಯಲ್ಲಿ ಅಷ್ಟೊಂದು ಏನು ಕಾಣಿಸಲ್ಲ, ಬಟ್ ನೈಟಲ್ಲಿ ಸ್ವಲ್ಪ ಹುಷಾರಾಗಿ ಹೋಗಬೇಕು. ಅದು ಬೈಕಲ್ಲಿ ಹೋಗೋರು ಮಾತ್ರ ತುಂಬ ಹುಷಾರಾಗಿ ಹೋಗಬೇಕು ಅಂತ ಕೇಳ್ಕೊತೀನಿ. ಈ ಒಂದು ಜರ್ನಿ ಯಾವ ರೀತಿ ಸಾಗ್ತಾಯಿದೆ ಅಂತಂದರೆ, ಒಂಥರ ಮರೆಯಲಾಗದ ಜರ್ನಿ ಆಗುತ್ತೇನೋ ಅನ್ನೋ ರೀತಿ ಹೋಗ್ತಾ ಇದ್ದೀವಿ. ಬೆಟ್ಟ ಗುಡ್ಡ, ರಸ್ತೆ, ಒಂಥರ ಕರ್ವಿಂಗ್ಸು, ಮಜಾ ಇದೆ. ಎಷ್ಟು ಕರ್ವಿಂಗ್ಸ್ ಇದೆ ಅಂತಂದರೆ, ಈ ಕಡೆ ಒಂದು ಕರ್ವಿಂಗ್ ಮುಗಿದ್ರೆ ಮತ್ತೊಂದು ಕರ್ವಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಇದೇ ರೀತಿ ರೊಟೇಷನ್ ನಮ್ಮ ರೆಸಾರ್ಟ್ ಬರೋವರೆಗೂ ಕೂಡ ಇದೆ. ಸೊ ಮಜಾ ಅಂತೂ ಇದೆ. ಹುಷಾರಾಗಿ ಹೋಗೋರು ಬೈಕ್ ಮೇಲೆ ಸಖತ್ತಾಗಿ ಮಜಾ ಕೊಡುತ್ತೆ, ಫನ್ ಆಗಿರುತ್ತೆ. ನಮ್ಮ ಒಂದು ರೆಸಾರ್ಟ್ಗೆ ಹೋಗುವಂಥ ದಾರಿ ಈ ರೀತಿ ಇದೆ. ಸೊ ಈ ರೊಟೇಷನ್ ನಮ್ಮ ರೆಸಾರ್ಟ್ಗೆ ಹೋಗಿ ತಲುಪುತ್ತೆ. ಸೊ ನೋಡಿ, ಈಗ ಕರ್ವಿಂಗೇ ಬರ್ತಾ ಇರೋದು, ನೋಡ್ತಾ ಇದ್ದೀರಾ ಕರ್ವಿಂಗಲ್ಲಿ ಯಾವ ರೀತಿ ಹೋಗ್ತಾ ಇದ್ದೀವಿ ಅಂತ. ಇದು ನಮ್ಮ ರೆಸಾರ್ಟಲ್ಲಿ ಹೋಗುವಂಥ ಮೇನ್ ದಾರಿ. ಸೊ ಈ ದಾರಿ ಅಷ್ಟೊಂದು ಸರಿಯಾಗಿಲ್ಲ. ಸೊ ತುಂಬ ಕೆಟ್ಟದಾಗಿದೆ ಈ ಒಂದು ರಸ್ತೆ. ನಿಧಾನವಾಗಿ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ಸೊ ಇನ್ನು ಎಲ್ಲಿದೇನೋ ಅನ್ನುವಷ್ಟು ತಲೆ ಕೆಟ್ಟೋಗಿದೆ. ಯಾಕಂತಂದರೆ ಇಲ್ಲಿ ರೇಂಜ್ ಕೂಡ ಬರಲ್ಲ, ಜಾಸ್ತಿ ನೆಟ್ವರ್ಕು ಇರೋಲ್ಲ ಇಲ್ಲಿ. ಸೊ ಹಂಗಾಗಿ ಒಬ್ಬರ ಮೊಬೈಲಲ್ಲೇ ಮ್ಯಾಪನ್ನು ಹಾಕಿದ್ದೀವಿ. ಸೊ ಹೋಗ್ತಾಯಿದ್ದೀವಿ, ಕಡೆಗೂ ಬಂದ್ವಿ ನಮ್ಮ ರೆಸಾರ್ಟ್ಗೆ. ಸೊ ರೆಸಾರ್ಟ್ಗೆ ಬಂದ ಮೇಲೆ ಯಾವ ರೀತಿ ಇರುತ್ತೆ, ಏನೆಲ್ಲ ಮಜಾ ಮಾಡಿದ್ವಿ ಅನ್ನೋದನ್ನು ನೀವು ಕೂಡ ಮುಂದೆ ನೋಡಿ. ಸಖತ್ ಇನ್ಮೇಲೆ ಇರೋದು ಸಖತ್ ಮಜಾ. ಬಂದ್ವಿ, ಬಟ್ ರೆಸಾರ್ಟ್ ಹಾಕೋ ಇಷ್ಟ ಆಗಲಿಲ್ಲ. ಫುಲ್ ಮಜಾ ಬಂತು ಬೈಕ್ ಮೇಲೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಈ ರೆಸಾರ್ಟ್ ಅಲ್ಲಿ ಫೋನ್ದಾಗ ನೋಡಿ ಚಲೋ ಐತಿ ಬಂದು ಇಲ್ಲಿ ನೋಡೋದಕ್ಕೆ ಹಿಂಗ ಐತಿ ರೆಸಾರ್ಟ್. ಈ ಅಡಿಕೆ ತೋಟಗಳು ಅದಾವು, ಅದರ ಚಂದ ಅಂತ ಐತಿ. ಸಚಿನ್ ನಾವು ಬೈಕ್ ಹತ್ತಾಕ್ ಹೋಗಿದ ಇಲ್ಲಿ. ಆಯ್ತು, ಆಮೇಲೆ ಮತ್ತೇನಿಲ್ಲ. ಅಕ್ಷಯ್ ಅವ್ರಿ, ಆಕಾಶ ನೋಡಿಲ್ಲ ಹೆಂಗೈತಿ, ಹೆಂಗ ಅನಿಸ್ತೈತಿ ರೆಸಾರ್ಟ್ ಬಂದು ಹೆಂಗೈತು ನೋಡಿ ಫ್ರೆಂಡ್ಸ್. ಇಲ್ಲಿ ಕುರ್ಕುರಿ ತೊಗೊಂಬಂದಾರಿ ರಾಮಚಂದ್ರ ಅಣ್ಣ, ಅದನ್ನೆಲ್ಲ ಬರೀ ಇಂತದೆಯಾ ನಮ್ದಲ್ಲ ರಾಳೆ ಬರ ಕುರ್ಕುರಿ ಹೇಳ್ಕೊಡ್ತೀನಿ ಹೇಳ್ಬೇಕು. ಎಲ್ಲಿ ತಗೊಂಡ್ ಹೇಳ್ಬಾರು. ಇನ್ನೇನು ತಿನ್ಕೊಂಡು ಬಂದು ಎಲ್ಲಿ ತಕ ಕುರ್ಕುರೆ ಕಸಿಸಿ ಕುರ್ಕುರಿ ತಿನ್ಕೋತ ಬೇನ್ರಿ. ನೋ ಕಾಮೆಂಟ್ಸ್. ಇಲ್ಲ ಸರ್. ಸಿಗರೇಟ್ ಚಾದಾರಲ್ಲ ರೆಸಾರ್ಟ್ ನೋಡಿ ಎಲ್ಲ ಮಾನಸಿಕ ಆಗಿದಾರ್ರಿ ಈಗ. ಚಲೋ ಇಲ್ಲ ನಾನು ನೋಡ್ರಿ, ನಮ್ ಸಚಿನ್ ನಾವು ಬರಾತ ಅಲ್ಲಿ ಕಡೆ ಅಂದಾರಿ. 10 ರೂಪಾಯಿ की पेप्सी, ओमकार भाई सेक्सी. ಸೊ ರೆಸಾರ್ಟ ಅಲ್ಲಿ ಹೋಗೋತಾರ ಮಾಡ್ಕೋರಲ್ಲ. ಸೊ ಫಸ್ಟ್ ಟೈಮ್ ಬ್ಲಾಗ್ ಮಾಡಿದೆವು, ಯಾವ ರೀತಿ ಬರುತ್ತೆ ಗೊತ್ತಿಲ್ಲ, ಬಟ್ ನೋಡ್ರಿ ಹೆಂಗೆ ಬರುತ್ತಂತ. ಒಟ್ಟು ಒಂದು ಹೋಪ್ ಆಗಿದೆವು, ಎಂಜಾಯ್ ಆಗುತ್ತಿಲ್ಲ ಗೊತ್ತಿಲ್ಲ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಯಾವ ಇಲ್ಲಿ ಕಾಣಂಗಿಲ್ಲ, ಬಟ್ ನೋಡೋಣ ಎಕ್ಸ್ಪೀರಿಯನ್ಸ್ ಹೆಂಗಿರ್ತೈತಿ ಅಂತ. ಫಸ್ಟ್ ಟೈಮ ನಮ್ಮ ಹುಡುಗರೆಲ್ಲ ಇದಾರ. ನಮ್ಮ ಹುಡುಗರೆಲ್ಲ ಬ್ಯಾಸ ಮಾಡ್ಕೊಂಡ್ರಿ. ಯಾಕಂತಂದ್ರ ನಾವಿಲ್ಲಿ ಮ್ಯಾಪ್ದಾಗ ನೋಡಿದ್ದ ಸಖತ್ತ ಕನ್ನಡದ ರೆಸಾರ್ಟ್, ಬಟ್ ಇಲ್ಲಿ ಬಂದು ನೋಡಿದಾಗ ಹಂಗ ಅನ್ಸಲಿಲ್ಲ. ಅದಕ್ಕೆ ರೆಸಾರ್ಟ್ ಚೆನ್ನಾಗಿಲ್ವೇನೋ ಅಂತ ಅನ್ಕೊಂಡಿವಿ ನಾವು. ಆದ್ರೆ ರೆಸಾರ್ಟ್ ಹಂಗಿಲ್ಲ, ಮಸ್ತ್ ಆಗಿತ್ತು. ಎಲ್ಲಾ ಫೆಸಿಲಿಟಿ ಕೂಡ ಇತ್ತು. ತುಂಬಾ ಎಂಜಾಯ್ ಮಾಡಿದ್ವಿ, ತುಂಬಾ ಮಜಾ ಮಾಡಿದ್ವಿ ಎಲ್ಲರೂ ಸೇರ್ಕೊಂಡು.
ಬಟ್ ಇದನ್ನ ಗೊತ್ತಿಲ್ಲವಲ್ಲ, ಸೊ ಎಲ್ಲರೂ ಅದಕ್ಕೆ ಬೇಜಾರಾಗಿದ್ದಾರೆ. ರೆಸಾರ್ಟ್ಗೆ ಬಂದೆವು, ರೆಸಾರ್ಟ್ ಬಗ್ಗೆ ಮಾತಾಡತ್ತಾರ, ನೋಡೋಣ ಏನಾಗ್ತಂತ. ಬುಕ್ ಮಾಡಿದ್ವಿ ರೆಸಾರ್ಟ್ ಬರ್ಬೇಕಂತ ಅನುಭವ. ಏನಿಲ್ಲ, ಒಂದ್ ಎರಡು ಮಾತಾಡ. ಏನು ಹೇಳ್ರಿ, ಮಾತಾಡ ಒಂದ್ ಅನಿಸಿಕೆ ಕೇಳತ್ತವ ನಾವು. ಹೆಂಗ ನೀವು ಯಾವ ಕಟಿಂಗ್ ಕಟಿಂಗ್ ಹೆಸರು ಏನು? ಯಾವ ಕಟಿಂಗ್? ಅದನ್ನ ಹೆಸರು ಗೊತ್ತಿಲ್ಲ ಹಂಗ ಇನ್ಸ್ಟಾಗ್ರಾಮ್ ರೀಲ್ಸ್ ಬಂದಿತ್ತು, ಅದನ್ನ ತೋರಿಸಿ ನಾವು ಕಟಿಂಗ್ ಮಾಡಿದ್ವಿ. कितने तेजस्वी लोग हैं हमारे पास, कितने शानदार विचार रखते हैं जी. ಗೊತ್ತಿಲ್ಲ ಹಂಗ ಕಟಿಂಗ್ ಬಂದಿದ. ಅದನ್ನ ಅವು ಕಟಿಂಗ್ ಶಾಪ್ ದಾರಿಗೆ ಅದು 8 mm ಮಾಡ್ಸಕ್ ಹೋಗಿ 6 mm ಕಟಿಂಗ್ ಆಗಿತ್ತು. भाई मजा आया. ಇಲ್ಲ ನಮ್ಮ ಸಚಿನ ಹೇಳ್ ನೋಡೋಣ. ನಿಂದ ಕಟಿಂಗ್ ಸಕರ್ ಸಫಾರಿ ಇದು ನಾಲ್ಕು ಸ್ಟೆಪ್ ಕಟಿಂಗ್ ಇದು. ನೀ ಹತ್ರ ನೋಡಿ ಮಾಡ್ಕೊಂಡಿ. ಇಲ್ಲ, ಒಟ್ಟು ಹೋಗಿ ಕುಂಡದಟ್ಟ ಅವ್ರು ಮಾಡ್ತಾರ. ಎಣ್ಣೆ ಹೆಚ್ಚು ಮಾಡ್ತಾರ, ನೀರು ಹೆಚ್ಚು ಮಾಡ್ತಾರ. ಸಂದೀಪ್, ನಿಂದ ಯಾವ ಕಟಿಂಗ್? ನಿಂದ ಯಾವ ಕಟಿಂಗ್? ನಂದು ಯಾವ ರಿಬರ್ ಸ್ಟೆಪ್ ಅಣ್ಣ, ರಿಬರ್ ಸ್ಟೆಪ್. ನಿಂದ ಯಾವ ಕಟಿಂಗ್? ರಿಬರ್ ಸ್ಟೆಪ್. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಎಲ್ಲಿ ನೋಡ್ಕೊಂಡ್ ಮಾಡ್ಕೊಂಡಿ? ಖಾನಾಪುರ್. ಎಲ್ಲಿ ನೋಡಿ ಮಾಡ್ಕೊಂಡಿ? ಎಲ್ಲಿ ನೋಡಿ, ಎಲ್ಲಿ ಅಂಗಡಿಯಾಗ. ನಿಂದ ಯಾವ ಕಟಿಂಗ್ ಮಾಡ್ಕೊಂಡಿ? ಕಟಿಂಗ್ ಮಾಡಿದಿಲ್ಲ ನೀ? ನಂದು ಇಲ್ಲ. ಭಾಳ ಸತ್ ಮಾಡಿ ಕಟಿಂಗ್ ಮಾಡಿಸಿಲ್ಲ. ಕಟಿಂಗ್ ಅಷ್ಟ ತಡದ್ ಮಾಡ್ಸ್ಯಾರ ಅಮ್ಕಾರ್. ಮತ್ತೆ ಎಷ್ಟನೇದ ಬರೋದು? ಇದನ್ನ ಫಸ್ಟ್ ಟೈಮ್ ಹೆಂಗ ಅನ್ಸೈತಿ? ಚಲೋ ಅನ್ಸೈತಿ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಏನ್ ಹಚ್ತಾರ ಮೂತಿಗ? ಏ ಅಣ್ಣ ಹೇಳ ಅದಕ್ಕಿನ ಮೂತಿಗೆ ಏನಂತ ಹೇಳುವ? ಮೂವತ್ತಿಗೆ ಹತ್ತದ ಇಬ್ರಲ್ಲ ಇಬ್ರಲ್ಲ ಮೂವತ್ತಿ ಇಬ್ರಲ್ಲಿ ಏನಿಲ್ಲ. ನಮಗೆಲ್ಲ ಗೊತ್ತಾಗೋಯ್ತು. ಕಟಿಂಗ್ ಕೊಟ್ಟಿನ ಶಾಮ ನೋಡಿ ಮಾಡ್ತೀವಿ. ಇನ್ಸ್ಟಾಗ್ರಾಮ್ ನೋಡಿ ಅಮ್ಕಾರ ಹೇಳ. ಏನು ಹೇಳ ರೂಮ್ ಹೊಂಟಿಲ್ಲ? ಈಗ ರೂಮ್ ಹೊಂಟಾವ ಲೀಟ್ ನೋಡಿ ರೂಮ. ಮತ್ತೆ ಏನ್ ಮೇಡಮ್, ಜಳಕ ಮಾಡಿ ಸ್ವಿಮ್ಮಿಂಗ್ ಪೂಲ್ ಇದೀಯ? ಈಗ ಎಲ್ಲ ಫ್ರೆಶ್ ಆಗ್ತಾವ ಅಂತಾರೆ, ಸ್ವಿಮ್ಮಿಂಗ್ ಪೂಲ್ ತಾಗ ಬರ್ತಾವ. ಆ ನಂತರ ಅಲ್ಲಿ ಇದಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾರೆ ರಾಫ್ಟಿಂಗ್ ಮಾಡಿ. ಒಣವನ ಬಿಸಿಲು ಅನ್ಸೈತ್ಲ ಏನು ಯಾವ ಮನ್ ಕಾಣೋತ್ ಮರ ನೋಡಿ ಏನು ಹೇಳ್ತಾರ. ರೂಮ್ಗೆ ಹೋಗ್ತಾ ಇದ್ದೀವಿ ಇವಾಗ. ಸ್ವಿಮ್ಮಿಂಗ್ ಪೂಲ್ ನೋಡ್ರಿ, ಇದ ನಮ್ದು ಇದು ರೂಮ್ ಸ್ಟೇ. ರೂಮ್ ಸ್ಟೇ ಐತಿ ಅನ್ಕೊಂಡಂಗೆ ಐತಿ ಅಲ್ಲ ಗೊತ್ತಿಲ್ಲ, ಬಟ್ ಇನ್ನೂ ಜನ ಬಂದಿಲ್ಲ, ಬರ್ತಾರೆ ನೋಡೋಣ ಸಂಜೆ ತನ. मजा नहीं आ रहा है. ಸೊ ಹೆಂಗಿರುತ್ತಂತ ಚೇತನ್ ಅಂತ ಸ್ವಿಮ್ಮಿಂಗ್ ಪೂಲ್ ಭಾಳ ಚಂದಾಗಿತ್ತು. ಹೋದ್ರಿ ನಾ ತಮ್ಮಿ ಪದ್ಯಾ ಮತ್ತು ಈ ಶಡಾಂಗ್ ಫುಲ್. ಎಸ್ ಎಸ್ ಎಸ್. ವೈ ಅಲ್ಲಿ ಏನು ನಡೀತಿ ನೋಡ್ರು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆಕಾಶ್ ವಿಡಿಯೋ ಅಂದ್ರೆ ಬಿಡತ್ತ ನೋಡು. ಎಲ್ಲ ಗಂಟಿ ಹಾಕ್ಬಿಡ ಒಟ್ಟು. ಫಸ್ಟ್ ಟೈಮ್ ಲಾಗ್ ಹೆಂಗೆ ಬರೀತೀವಿ ನಾವು? ಫಸ್ಟ್ ಟೈಮ್ ಲಾಗ್ ಹೆಂಗೆ ಬರೀತೀವಿ ನೋಡಿದಾಗ ಆಕಾಶ್. ಓಂಕಾರ ಮಾತಾಡ್ತೀನಿ ಬ್ರೋ. ಹಾಂ ಹೆಂಗಾರ ಮಾತಾಡ ಹೇಳ. ಏನು ಮಾತಾಡ ಕರೆದ್ಲೇವ ನೀನು? ಏನು ಮಾತಾಡಿ ಏನ್ ಬರ್ತೀನಿ ಮಾತಾಡೋ. ಮಾತಾಡ್ತಿಲ್ಲ ನೀವೆಲ್ಲ ಮಾತಾಡ್ಬೇಕು ನೋಡಿ. ಮಾತಾಡೋ. ಹೇಳ್ಬೇಕು ನೀವು.
ಸುಮ್ಮನೆ ಇರಾಕತ್ತಾರ ಇಲ್ಲಿ ಇದ್ದದೆಲ್ಲ ಅಲ್ಲೇ ಐತಿ ಗಣೇಶ್ ಗುಡಿ ಒಳಗ ಅಲ್ಲಿ ರಾಫ್ಟಿಂಗ್ ಮಾಡಿದ್ರೆ ಮಜಾ ಬರ್ತೈತಿ. ಇಲ್ಲ ಕುಡಿಯರ್ ಬರ್ತಾರೆ ಕುಡಿಯರ್ ಬರ್ತಾರೋ ಸ್ವಿಮ್ಮಿಂಗ್ ಪೂಲ್ ಒಳಗ, ಆಮೇಲೆ ಫೈರ್ ಕ್ಯಾಂಪ್ ಒಳಗ ಮಜಾ ಮಾಡೋಣ. ಮತ್ತೆ ಕರಿಯ ಇಲ್ಲಿ ನನಗೆ ಯಾವ್ದು ರೆಸಾರ್ಟ್ ಒಳಗ ಎಲ್ಲ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಹುಡುಗಿರಿಗೆ ಯಾವ್ದು ಪಪ್ಪಳಕಾಯಿ ಇಟ್ಟು ದೊಡ್ಡದಾದ ಹೇಳ್ತಾನೆ. ಏನ್ ಮಾತಾಡ್ಲಿ? ನಿದ್ ಬರತ್ತ ಈಗ ಆಮೇಲೆ ಮಾತಾಡ್ತ. ಏನ್ ಹೇಳವ 5 ಬಿಟ್ಟು 10 ರೂಪಾಯಿ ತುಟ್ಟಿ ನೋಡ್ರಿ. ಏನದ ಏನದ 5 ರೂಪಾಯಿ ಶುಗರ್ 10 ರೂಪಾಯಿ 10 ರೂಪಾಯಿ ಶುಗರ್ 20 ರೂಪಾಯಿ. ನಮಗೆಲ್ಲ ಗೊತ್ತಾಗೋಯ್ತು. ಓಂಕಾರ ನೋಡ್ರಿ ಈಗ ಒಂದ ಬ್ಯಾಗ್ ತಗೊಂಬಂದ ಅದನ್ನ ಅಣ್ಣ ನೋಡ್ರಿ ನಮ್ ಮೊಬೈಲ್ ಚಲ್ಲತಾರು ಏನ್ ಹೇಳೋದ್ ಹೇಳ್ರಿ ಅವ್ರಿಗೆ ಎಲ್ಲಾ ಹುಂಬು ಒಳದಾರ್ರಿ. ನೆಟ್ವರ್ಕ್ ಒಂದ್ ಬರತ್ರಿ ಅಣ್ಣ ಇಲ್ಲಿ ಸ್ಟೋರಿ ಹಾಕ್ಬೇಕಂದ್ರ ಬರೀ ಇಂತದೆಯ ನೋಡ್ರಿ ಇಲ್ಲಿ ಬೇಕಾರೆ ನೆಟ್ವರ್ಕ್ ಅದು ಏನಿಲ್ರಿ. ಸ್ಟೋರಿ ಹಾಕ್ಬೇಕಂದ್ರ ಫೋಟೋದ ನೆಟ್ವರ್ಕ್ ಬರಂಗಿಲ್ಲ. ವೈಫೈ ಕುಣ್ಸಿದಾರ ಅಲ್ಲಿ ಐತ್ರಿ ಅದ ವೈಫೈ. ಇಲ್ಲಿ ಏನ್ ನೆಟ್ವರ್ಕ್ ಬರೋತ್ ಏನಿಲ್ರಿ. ಸಂದೀಪ್ ಮಾಡ್ಕೋತ ಕೂತಾರಿ ಎಡಿಟ್ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ ಗ್ಯಾಂಗ್ ಒಂದೆಲ್ಲ ಇಲ್ಲಿ ಹೊಂಟಿ ಬರಿ ಹೋಗೋಣ ನೋಡ್ರಿ ಮಗ. ಹಂಗಂತ ರೂಮ್ ಈಗ ಬಂದೇವ್ರಿ ಈಗ ಹೊರಗೆ ಹೊಂಟಿದೇವ್ರಿ. ಹೊರಗೆ ರೆಸಾರ್ಟ್ ನೋಡಾಕ್ರಿ. ಇಲ್ಲೇ ರೆಸಾರ್ಟ್ ಹಂಗೈತಿ ನೋಡಾಕ್ ಹೊಂಟಿದೇವ್ರಿ ಈಗ್ರಿ. ಹುಡುಗರೆಲ್ಲ ನೋಡತ್ತಾರ ರೆಸಾರ್ಟ್ ರೀ. ನೋಡ್ರಿ ಬ್ಯಾಕ್ ಹೋಯ್ತು ನೋಡ್ರಿ ಇಲ್ಲಿ ಹೊತ್ ನೋಡ್ರಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಈ ವಾಲಿಬಾಲ್ ಗ್ರೌಂಡ್ ಒಂದ್ ಎಲ್ಲಿ ಐತಿ ಬರೀ ತೋರ್ಸ್ತವ. ವಾಲಿಬಾಲ್ ಗ್ರೌಂಡ್ ಹೆಂಗೈತಿ ನೋಡಪ್ಪ. ಇದೊಂದ್ ಏನೋ ಐತಿ ಇಲ್ಲಿ. ಇದೇನ್ ಗೊತ್ತಾಗತ್ ನಮ್ಗ. ಗುರಿ ಹಾಕಿ ಹೊಡೆದ್ ಬಿಡೋದತ್ತ ನೋಡ್ರಿ. ಏನ ಅದ್ ನಮ್ಗೇನ್ ಗೊತ್ತಾಗನಿಲ್ಲ. ವಾಲಿಬಾಲ್ ನೆಟ್ ಒಂದ್ ಎಲ್ಲಿ ಹುಡುಕ್ಯಾಡ್ಕೊತ ಹೋಗತ್ತವ್ರಿ. ಅದ್ ಇಲ್ಲಿ ಕಾಣವತ್ ಈಗ. ಇಲ್ಲಿ ಮುಂದೆ ಐತಿ ಆಮೇಲೆ ಬರೀ ತೋರ್ಸ್ತವ್. ಇಲ್ಲಿ ಒಬ್ಬ ಅಣ್ಣ ಅದಾರಿ ಅವ್ನ್ ಕೇಳೋನ್ ಬರೀ ಎಲ್ಲಿ ಐತಿ. ಬಂದ ತಕ್ಷಣ ರೂಮಲ್ಲಿ ಸ್ವಲ್ಪ ಮಸ್ತಿ ಮಾಡಿದ್ವಿ, ನೋಡಿದ್ರಿ. ಅದಾದಮೇಲೆ ಯಾವೆಲ್ಲ ಆಟಗಳಿದಾವೆ ಅಂತ ನೋಡೋಕೆ ಬಂದಿದ್ವಿ. ಸೊ ವಾಲಿಬಾಲ್ ಒಂದು ಸಿಕ್ತು. ಸೊ ಹಂಗೆ ಸುಮ್ಮನೆ ವಾಲಿಬಾಲ್ ಆಡ್ತಾಯಿದ್ವಿ. ಮಧ್ಯಾಹ್ನ ಆಗಿತ್ತು, ಬಿಸಿಲು, ಯಾರು ಜಾಸ್ತಿ ಜನ ಇರಲಿಲ್ಲ. ಸೊ ಯಾವಾಗ ಸಂಜೆ ಆಗ್ತಾ ಬಂತು ಅವಾಗ ಜನ ಸೇರ್ತಾ ಹೋದರು. ಸುಮ್ಮನೆ ಟ್ರಯಲ್ ಮಾಡ್ತಿದ್ದಾರೆ ಹುಡುಗರು ಯಾವ ರೀತಿ ಇರುತ್ತೆ ಅಂತ. ಸೊ ಮಜಾ ಬಂತು ಈ ಒಂದು ಆಟನ ಆಡಿ. ಮತ್ತು ಇಲ್ಲಿ ಬ್ಯಾಡ್ಮಿಂಟನ್ನ ಆಟ ಆಡ್ತಿದ್ದಾರೆ ನೋಡಿ ನಮ್ಮ ಹುಡುಗರು. ಅದು ಒಂದು ಕೂಡ ಸರಿಯಾಗಿ ಬೀಳ್ತಾನೆ ಇಲ್ಲ ಬ್ಯಾಟಿಗೆ. ಬಟ್ ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ ಇಬ್ಬರು ಕೂಡ. ಸೊ ಈ ರೀತಿ ಮಜಾ ಮಾಡಿದ್ವಿ ಇಲ್ಲಿ. ಆಮೇಲೆ ಆಟ ಕೂಡ ಇಲ್ಲಿ ಆಡಿದ್ವಿ. ಯಾವೆಲ್ಲ ಆಟಗಳಿದೆ ಅಂತ ನೋಡಿದ್ವಿ. ಈ ಬ್ಯಾಡ್ಮಿಂಟನ್ನ ಆಟ ಆಡಿದ್ವಿ, ವಾಲಿಬಾಲ್ ಆಟನ ಕೂಡ ನೋಡಿದ್ವಿ. ಸಂಜೆ ಹೊತ್ತಿಗೆ ಎಲ್ಲ ಜಾಸ್ತಿ ಜನ ಬರ್ತಾರೆ ಅಂತ ಅಂದರು. ಸೊ ಸಂಜೆ ಹೊತ್ತಿಗೆ ಮಜಾ ಇರುತ್ತೆ ನೋಡೋಕ್ಕೆ ಆಡೋಕ್ಕೆ ಅಂತ ಅಂದ್ಕೊಂಡು ಹಾಗೆ ಸುಮ್ಮನೆ ಟ್ರಯಲ್ ಮಾಡ್ತಾಯಿದ್ವಿ ಯಾವ ರೀತಿ ಇರುತ್ತೆ ಏನು ಕತೆ ಅಂತ. ಸಖತ್ತಾಗಿ ಇತ್ತು, ಸಖತ್ತಾಗಿ ಆಟ ಆಡಿದ್ವಿ ಕೂಡ. ಸೊ ಇಲ್ಲಿ ಅದು ಪ್ರಾಕ್ಟೀಸ್ ಬೇಕಲ್ವಾ ಆಡಿ ಆಡಿ, ಇಲ್ಲ ಅಂತಂದರೆ ಅದು ಬ್ಯಾಟ್ಗೆ ಬೀಳಲ್ಲ. ಸ್ವಲ್ಪ ಜ್ವರ ಹೊಡೆದ್ರು ಕೂಡ ನಮ್ಮಿಂದ ಆಚೆ ಹೋಗ್ತಾಯಿತ್ತು. ಆದರೂ ಕೂಡ ಒಂಥರ ಮಜಾ ಇತ್ತು ಅಂತ ಹೇಳ್ಬೋದು. ರೆಸಾರ್ಟ್ ತುಂಬ ಸಖತ್ತಾಗಿ ಇದೆ. ನಾವು ಅಂದ್ಕೊಂಡಿದ್ವಿ ಯಾರೂ ಇಲ್ಲ ಅಂತ. ಬಟ್ ಇಲ್ಲಿ ಸಂಜೆ ಟೈಮ್ಗೆ ಜಾಸ್ತಿ ಜನ ಸೇರೋದು ಅಂತ ಅಂದರು. ಬಟ್ ಅದು ನಮ್ಗೆ ಗೊತ್ತಿರಲಿಲ್ಲ. ಸೊ ಹಾಗಾಗಿ ನಾವು ಏನಪ್ಪ ಹಿಂಗಿದೆ ಅಂತ ಅಂದ್ಕೊಂಡಿದ್ವಿ ರೆಸಾರ್ಟು. ಬಟ್ ರೆಸಾರ್ಟ್ ಮಾತ್ರ ಸಖತ್ತಾಗಿದೆ. ಸೊ ಬಂದು ನೀವು ಕೂಡ ಇಲ್ಲಿ ಸ್ಟೇ ಮಾಡ್ಬೋದು. 1 ನೈಟ್ ಸ್ಟೇ ಮಾಡ್ಬೋದು ಇಲ್ಲಿ. ಕೇಶವ್ ರೆಸಾರ್ಟ್ ಅಂತ ಹೆಸರು, ಸಖತ್ತಾಗಿದೆ.
ಆ್ಯಕ್ಟಿವಿಟೀಸ್ ಕೂಡ ಸಖತ್ತಾಗಿದೆ ಮತ್ತು ಇಲ್ಲಿ ಫೆಸಿಲಿಟಿ ಸಖತ್ತಾಗಿ ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಂಗೆ ಇಲ್ಲಿ ನಮ್ಮ ಹುಡುಗರು ಮತ್ತು ಇಲ್ಲಿ ಬ್ಯಾಡ್ಮಿಂಟನ್ನ ಟ್ರೈ ಮಾಡೋಕ್ಕೆ ಬಂದರು. ಅದು ಒಬ್ಬರು ಈ ಕಡೆ ಹೊಡೆದ್ರೆ ಒಬ್ಬರು ಆ ಕಡೆ ಹೊಡೆಯೋದು, ಒಬ್ಬರು ಆ ಕಡೆ ಹೊಡೆದ್ರೆ ಒಬ್ಬರು ಈ ಕಡೆ ಹೊಡೆಯೋದು, ಇದೇ ಆಗ್ತಾಯಿತ್ತು. ಸಖತ್ತಾಗಿ ಫನ್ ಮಾಡ್ಕೊಂಡು ಮಜಾ ಮಾಡ್ಕೊಂಡಿದ್ವಿ. ತುಂಬ ಚೆನ್ನಾಗಿದೆ. ರೂಮ್ಗಳು ಸ್ಪೆಷಾಲಿಟಿ ಬಗ್ಗೆ ಹೇಳ್ತಾ ಇದ್ದೆ, ಸಖತ್ತಾಗಿದೆ. ತುಂಬ ನೀಟಾಗಿ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಬಾತ್ರೂಮ್ ಆಗಿರ್ಬೋದು, ರೂಮ್ಗಳಾಗಿರ್ಬೋದು, ಎಲ್ಲವೂ ಕೂಡ ಚೆನ್ನಾಗಿದೆ. ಊಟದ್ದು ಮುಂದೆ ಬರುತ್ತೆ, ಹೇಳ್ತೀನಿ ಅದ್ರ ಬಗ್ಗೆ ಕೂಡ. ಇವಾಗ ಗೇಮ್ಸ್ ಆಡೋದಾಗಿರ್ಬೋದು, ರೂಮ್ಸ್ ಆಗಿರ್ಬೋದು, ಸಖತ್ ಇಷ್ಟ ಆಯಿತು. ನಾವು ಅಂದ್ಕೊಂಡಿದ್ವಿ ಏನು ಹಿಂಗಿದೆ ಅಂತ, ಬಟ್ ಅದು ಯಾವುದೇ ರೀತಿ ಥರ ಇಲ್ಲದೆ ಸಖತ್ತಾಗಿತ್ತು. ಸಖತ್ತಾಗಿ ಎಂಜಾಯ್ ಕೂಡ ಮಾಡೋಕ್ಕೆ ನಮಗೆ ಸಿಕ್ತು. ಎಲ್ಲರೂ ಊಟ ಮಾಡಕ್ಕೆ ಬಂದವ್ರಿ, ಲಂಚ್ ಬಿಟ್ಟು ಮತ್ತು ಬಂದವ್ರಿ ಅಂತ ನೋಡಿದ್ರು. ಊಟ ಮಾಡಕ್ಕೆ ಬಂದೇವಿ, ಈಗ ಲಂಚ್ ಬಿಟ್ಟವ್ರು. ರೆಸ್ಪೆಕ್ಟ್ ಕೂಡ ಮಾತಾಡ್ತಾರೆ. ಹಿಂಗೆ ಮಾಡತ್ತೆ ಹೇಳಿ. ಮಧ್ಯಾಹ್ನ ಊಟಕ್ಕೆ ಟೈಮ್ ಆಗಿತ್ತು. ಸೊ ಎಲ್ಲರೂ ಊಟ ಮಾಡೋಕ್ಕೆ ಬಂದಿದ್ವಿ. ಊಟ ಸಖತ್ತಾಗಿತ್ತು, ತುಂಬ ಚೆನ್ನಾಗಿತ್ತು ಊಟ. ಮಧ್ಯಾಹ್ನದ ಊಟದಲ್ಲಿ ಚಪಾತಿ ಇರುತ್ತೆ, ಬಾಜಿ ಇರುತ್ತೆ, ಅನ್ನ ಇರುತ್ತೆ, ಸಾಂಬಾರು ಇರುತ್ತೆ ಮತ್ತು ಒಂದು ಮೊಟ್ಟೆ ಕೊಟ್ಟಿರ್ತಾರೆ. ಅಂದರೆ ಅದು ಒಂಥರ ಸಾಂಬಾರಲ್ಲಿ ಮೊಟ್ಟೆ ಸಾಂಬಾರು ಇರುತ್ತೆ, ಅದನ್ನ ಕೊಟ್ಟಿರ್ತಾರೆ. ಅದು ಮಾತ್ರ ಲಿಮಿಟ್ ಇರುತ್ತೆ, ಬಾಕಿದೆಲ್ಲ ಅನ್ಲಿಮಿಟೆಡು, ಎಷ್ಟು ಬೇಕಾದರೂ ತಿನ್ಬೋದು. ಸಖತ್ತಾಗಿತ್ತು ಊಟ. ವಿಡಿಯೋ ಮಾಡ್ಬೇಕು, ಅದೇ ಚಂದ. ನಾನಾಗಿ ಹಾಡೋಣ ನಿಂಗೆ ರಿಯಾ ಚಿರಿ ಶಾತವ್ ನೀನು ಹೈಲೈಟ್ ಇದು ನೋಡಿದ್ರೆ ಪದಾರ್ಥ ಬಿಡಿ ಆಕಾಶ್ ಹೊಟ್ಟೆ ಪಾಪ ಹಂಗಂತಲ್ಲ, ಎಲ್ಲರಿಗೂ ಹೊಟ್ಟೆ ಊಟ. ಊಟ ಆದಮೇಲೆ ನಾವೆಲ್ಲರೂ ಸೇರಿ ಕ್ಯಾರಮನ್ನು ಆಡ್ತಾಯಿದ್ವಿ. ತುಂಬ ಸಖತ್ತಾಗಿ ಮಜಾ ಬಂತು ಕ್ಯಾರಮ್ ಆಟ. ಇದಾದಮೇಲೆ ಕ್ಯಾರಮ್ ಇರುತ್ತೆ, ವಾಲಿಬಾಲ್ ಇರುತ್ತೆ, ಬ್ಯಾಡ್ಮಿಂಟನ್ ಇರುತ್ತೆ. ಸೊ ಇದೇ ರೀತಿ ಸಖತ್ ಗೇಮ್ಗಳು ಇರುತ್ತೆ. ನೀವು ಇಲ್ಲಿ ರೆಸಾರ್ಟಲ್ಲಿ ಗೇಮ್ಗಳನ್ನ ಆಡ್ತಾ ಟೈಮ್ ಪಾಸ್ ಕೂಡ ಮಾಡ್ಬೋದು. ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಈ ಗೇಮಲ್ಲಿ ಒಂಥರ ಮಜಾ ಇರುತ್ತಲ್ವ, ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಈ ಟ್ರಿಪ್ ಹೋಗೋದೇ ಒಂಥರ ಮಜಾ. ವೈಟ್ ಬಂತು ನೋಡಿ. ಲುಚ್ಚ ಇಲ್ಲಿ ನೋಡಿ 2 ಸರಳ ಇರ್ತದೆ, ಇಲ್ಲಿ 3 ಸರಳ ಇದ್ದು. ನಾವು ರಾಮನಾಗಿ ರಾವಣಿಗೆ ಗುರಿ ಇಡ್ತಾ ಇದ್ದೀವಿ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಇವಾಗ ಲಕ್ಷ್ಮಣ ಶೂರ್ಪನಖಿಗೆ ಗುರಿ ಇಡ್ತಾ ಇದ್ದಾನೆ. कितने तेजस्वी लोग हैं हमारे पास, कितने शानदार विचार रखते हैं जी. ಅಲ್ಲ, ರೊಕ್ಕ ಕೊಟ್ಟ ಟ್ರಿಪ್ಗಂತ ಬಂದೇವಿ, ಸ್ವಿಮ್ಮಿಂಗ್ ಪೂಲಾಗ ಇಡ್ರು ಅಂದ್ರೆ ಇಲ್ಲಪ್ಪ ಥಂಡಿ ಅಂತ ನಿಂತಾರೆ. ಏನು ಹೇಳೋ ನಮ್ಮ ಹುಡುಗ್ರಿಗೆ, ಥಂಡಿ ಸಖತ್ತಾಗಿ ಹೊಡ್ಯಾಕತ್ತೈತಂತ ಬಿಸಿಲು ಕಾಯ್ಸಕತ್ತಾರೆ ಎಲ್ಲರೂ. ಸೊ ಇವಾಗ ವಿಡಿಯೋ ಮಾಡಕತ್ತಾರ ನಮ್ಮ ಹೊಸ ವ್ಲಾಗರ್ ಪ್ರದೀಪ್ ಅವ್ರ. ನೋಡು, ಎಲ್ಲರನ್ನ ಪರಿಚಯ ಮಾಡ್ಸಕತ್ತಾರ, ಸ್ವಿಮ್ಮಿಂಗ್ ಪೂಲ್ ಬಗ್ಗೆ ಮಾತಾಡಕತ್ತಾರ. ಹಂಗೆ ನಮ್ಮ ಹುಡುಗರನ್ನೆಲ್ಲ ತೋರ್ಸಕತ್ತಾರ ಕ್ಯಾಮ್ರಾದಲ್ಲಿ. ಸಖತ್ ಫನ್ ಮಾಡಿದ್ವಿ, ಸಖತ್ ಮಜಾ ಮಾಡಿದ್ವಿ. ಎಲ್ಲರೂ ಕೂಡ ಬಿಸಿಲು ಕಾಯಿಸ್ತಾ ಇದ್ದಾರೆ, ಯಾಕಂತಂದ್ರೆ ಅಷ್ಟೊಂದು ಚಳಿ ಇತ್ತು. ಆಯ್ತು, ಆಮೇಲೆ ಹಾಗಾಗಿ ಇಲ್ಲಿ ಬಿಸಿಲು ಕಾಯಿಸ್ತಾ ಇದ್ದಾರೆ. ಇಲ್ಲಿ ನಮ್ಮ ಓಂಕಾರ ಅವರು ಡ್ರಾಪ್ ಹೊಡಿತಾರೆ ನೋಡ್ರಿ, ಈಗ ಹೊಡೆದ್ರೆ ನೋಡ್ರಿ. ಅವರು ವಾಲಿಬಾಲ್ ಪ್ಲೇಯರ್ ಆಗುವಂಥ ಕನಸು ಕಾಣ್ತಾರೆ. ನೋಡೋಣ ಯಾವಾಗ ಆಗ್ತಾರೆ ವಾಲಿಬಾಲ್ ಪ್ಲೇಯರ್ ಅಂತ. ಎಂಜಾಯ್ ಮಾಡಿದ್ವಿ, ಮಜಾ ಆಗಿತ್ತು. ಇವಾಗ ನೋಡಿ ಇಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡ್ತಾಯಿದ್ವಿ. ಇಲ್ಲಿ ರೀಲ್ಸನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ವಿ ನೋಡಿ. ರೀಲ್ಸ್ಗಾಗಿ ವೀಡಿಯೋ ಮಾಡ್ತಾಯಿದ್ದಾರೆ ನಮ್ಮ ಹುಡುಗರು, ಯಾವ ರೀತಿ ಬೀಳ್ತಾ ಇದ್ದಾರೆ ಅಂತ. ಬರೀ ಇಂಥದೆಯಾ. ಸೊ ಸಖತ್ ಫನ್ ಆಗಿತ್ತು, ಸಖತ್ ಮಜಾ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸ್ವಿಮ್ಮಿಂಗ್ ಪೂಲಲ್ಲಿ ಎಲ್ಲರೂ ಕೂಡ ಆಟ ಆಡ್ತಾಯಿದ್ವಿ. ಎಲ್ಲರೂ ಕೂಡ ಇಲ್ಲಿ ಸಖತ್ ಎಂಜಾಯ್ಮೆಂಟ್ ಮಾಡಿದ್ವಿ. ಇಲ್ಲಿ ವಾಲಿಬಾಲ್ ಆಡ್ತಾಯಿದ್ವಿ. ಸೊ ಸರ್ವಿಸ್ ಮಾಡ್ತಾಯಿದ್ರು, ಅದು ಸ್ವಿಮ್ಮಿಂಗ್ ಪೂಲ್ ಬಿಟ್ಟು ಆಚೆನೇ ಹೋಗ್ತಾಯಿತ್ತು. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾಕಂದರೆ ಅಷ್ಟೊಂದು ಸಣ್ಣದ ಅಂದರೆ ಚಿಕ್ಕದಾಗಿತ್ತು ಸ್ವಿಮ್ಮಿಂಗ್ ಪೂಲು, ಆದರೂ ಮಜಾ ಇತ್ತು. ಎಲ್ಲರೂ ಫನ್ ಮಾಡಿದ್ವಿ, ನೀರಲ್ಲಿ ಆಟ ಆಡಿದ್ವಿ. ಒಂಥರ ಮಜಾ ಇತ್ತು ಅಂತಲೇ ಹೇಳ್ಬೋದು. ಕೊಟ್ಟಂಥ ನಾವು ಒಂದು 1500 ಪ್ಯಾಕೇಜ್ ಇತ್ತು ಒಬ್ಬೊಬ್ಬರಿಗೆ. ಸಖತ್ತಾಗಿ ಇತ್ತು, ಊಟ ಆಗಿರ್ಬೋದು, ಗೇಮ್ಸ್ಗಳಾಗಿರ್ಬೋದು, ಮಜಾ ಇತ್ತು. ರೂಮು ಸ್ಟೇ ಎಲ್ಲ ಕೂಡ ಸಖತ್ತಾಗಿದೆ. ಕೇಶವ್ ರೆಸಾರ್ಟ್ ಅಂತ ಇದು ದಾಂಡೇಲಿಯಲ್ಲಿ. ಸಖತ್ ಫನ್ ಇತ್ತು, ಸಖತ್ ಮಜಾ ಮಾಡಿದ್ವಿ. ಎಲ್ಲರೂ ಕೂಡ ನಾವು 10 ಜನ ಹೋಗಿದ್ವಿ. 10 ಜನರು ಕೂಡ ಮಜಾ ಮಾಡಿದ್ವಿ. ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡೋದಾಗಿರ್ಬೋದು, ವಾಲಿಬಾಲ್ ಆಡೋದಾಗಿರ್ಬೋದು, ಎಲ್ಲವನ್ನು ಸಖತ್ತಾಗಿ ಮಜಾ ಮಾಡಿ ಆಟ ಆಡಿದ್ವಿ ಅಂತಲೇ ಹೇಳ್ಬೋದು. ತುಂಬ ಸಖತ್ತಾಗಿತ್ತು ಈ ಒಂದು ಮೂಮೆಂಟು, ಮರೆಯೋಕ್ಕಾಗಲ್ಲ ಅಂತಲೇ ಹೇಳ್ಬೋದು. ನಾವು
ಫಸ್ಟ್ ಟೈಮ್ ಹೋಗಿದ್ದು ಕೂಡ ಸಖತ್ತಾಗಿ ಫನ್ನೆಲ್ಲ ಮಾಡಿದ್ವಿ. ಅಂದರೆ ಇದ್ರ ಬಗ್ಗೆ ಜಾಸ್ತಿ ನಮಗೆ ಗೊತ್ತಿರಲಿಲ್ಲ ಯಾವ ರೀತಿ ಇರುತ್ತೆ ಅಂತ ಇಲ್ಲಿ. ಸೊ ಬಟ್ ಫಸ್ಟ್ ಟೈಮ್ ಹೋದರೂ ಕೂಡ ಸಖತ್ತಾಗಿ ಎಲ್ಲವನ್ನ ಮಜಾ ಮಾಡಿದ್ವಿ. ಊಟದಾಗಿರ್ಬೋದು, ನಾಷ್ಟ ಆಗಿರ್ಬೋದು, ಗೇಮ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಸಖತ್ ಮಜಾ ಆಯಿತು. ಇಲ್ಲಿ ಬಂದಿರಿ ಸಿಂಪಲ್ ಆಗಿ ಸಡನ್ ಆಗಿ ಯಾಕದ ಇಲ್ಲಿ ಸಿಂಪಲ್ ಕರ್ಕೊಂಬಂದು ಚೇತನ್ ಕುಮಾರ್ ಸಿಂಪಲ್ ಜಿಗಾನ ಥಂಡದ ಆಯ್ತಾ ಚಂದ ಅನ್ಸಾಕಿಲ್ಲ ಈಗ ಚಂದ ಅನ್ಸಾಯಿ ಸ್ವಿಮ್ಮಿಂಗ್ ಪೂಲ್ ಥಂಡೆ ಆಯ್ತಾವ ಮತ್ ಬಂದ್ಯಾಕ ನೀ ಆಕಾಶ್ ಈಸ್ ಬರಲ್ಲ ಅಂದ್ರು ಈ ಸೈಡ್ ಆಕಾಶ ಹಂಗ ಆಕಾಶ್ ಈ ಸೈಡ್ ಜಂಪ್ ಮಾಡಿದವ ಪದ್ಯಾ ಥಂಡಿ ಹತ್ತಲ್ಕ ನಡಗತ್ತ ಪದ್ಯಾ ಥಂಡಿ ಏನ್ ಪ್ರಶ್ನೆ ಇಲ್ಲ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಪದ್ಯಾ ನಿಂದ ಏನಿಲ್ಲ ಈಸ್ ಬರ್ತಿಲ್ಲ ಈ ಸರ್ದೆ ಬರೀದ್ರ ಮತ್ತ ಸಚ್ಚ ನಿಂದೇನ ಥಂಡದೈತೆ ಮತ್ ಬರ್ರಿ ಅವ್ನ ಜಿಗನ್ರಿ ಒಮ್ಗಾರ ನಿಂದ ನಮ್ಗೆ ಥಂಡಿ ಹತ್ತೈತೆ ಮತ್ತೆ ಇನ್ನೊಂದ್ಸಲ ಜಿಗ್ಯಾರ ನಾವು ಬರ್ರಿ ಬರ್ರಿ ಅಭಿಷೇಕ್ 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 ಜಿಗದಪ್ಪ ಎದಿರ್ತಾನೆ ಕ್ಯಾಮ್ರಾಕ್ ಕಾಣದನಿಲ್ಲ ನಾ ಕಾಣದನಿಲ್ಲ ನಾ ಕಾಣ್ಬೇಕು ಏನ ಕಾಣದಿಲ್ಲ ನೋಡಿದ್ರ ಪಕ್ಕ ಕಾಣದಲ್ಲ ಅಭಿಷೇಕ್ ಕ್ಲಿಯರ ನಾನು ಬರೋಕ್ಲ ವಿಡಿಯೋದಾಗ ಬಂತ ನಾನು ಬರೋಕ್ಲ ಆಗದಾಗ ಹಲೋ ಸ್ವಿಮ್ಮಿಂಗ್ ಪೂಲ್ ಬಂದೇವ್ ನೋಡ್ರಿ ಸ್ವಿಮ್ಮಿಂಗ್ ಪೂಲ ತೋರ್ಸಂಕರ ಎಲ್ಲರೂ ಜರ ಇದ್ರಮಾಗಿದ್ದೀರಿ ಇಲ್ಲಿ ಕಾಮೆಂಟ್ ಬಂದಿಲ್ರು ರೈನ್ ಡ್ಯಾನ್ಸ್ಗೆ ಬಂದಿದ್ದೀವಿ. ರೈನ್ ಡ್ಯಾನ್ಸ್ ಮಾಡ್ತಾ ಇದ್ವಿ ಬಟ್ ನೀರಲ್ಲಿ ಇಲ್ಲ, ಹೊರಗಡೆ ಡ್ಯಾನ್ಸ್ ಮಾಡ್ತಾಯಿದ್ವಿ. ಯಾಕಂತಂದರೆ ಇವಾಗಲೇ ಸ್ವಿಮ್ಮಿಂಗ್ ಪೂಲಲ್ಲಿ ಎಲ್ಲ ಸ್ನಾನ ಮಾಡ್ಕೊಂಡು ಬಂದಿದ್ವಿ. ಸೊ ಮತ್ತೆ ಚಳಿ ಇರುತ್ತೆ ಅಂತ ಹೊರಗಡೆ ಡ್ಯಾನ್ಸ್ ಮಾಡ್ತಾಯಿದ್ದು. ಸಖತ್ತಾಗಿತ್ತು. ಸಖತ್ತಾಗಿ ಸ್ಟೆಪ್ಸ್ ಎಲ್ಲ ಹಾಕ್ತಾಯಿದ್ರು. ಸೂಪಮ್ಸ್ ಆಗಿರ್ಬೋದು, ಒಂಥರ ಜಾನಪದ ಸಾಂಗ್ಗಳಿಗೆ ನಮ್ಮ ಹುಡುಗರು ಸಖತ್ತಾಗಿ ಸ್ಟೆಪ್ ಹಾಕ್ತಾಯಿದ್ರು. ಸಖತ್ ಮಜಾ ಮಾಡಿದೆವು ಅಂತಲೇ ಹೇಳ್ಬೋದು ಈ ಒಂದು ರೈನ್ ಡ್ಯಾನ್ಸಲ್ಲಿ. ನೈಟ್ ರೈನ್ ಡ್ಯಾನ್ಸದ್ದು ನೋಡಿ, ಇದು ಸಖತ್ತಾಗಿ ಲೈಟಿಂಗ್ ಇರುತ್ತೆ, ಹಾಡುಗಳೇ ಇರುತ್ತೆ, ಮ್ಯೂಸಿಕ್ಗಳೇ ಇರುತ್ತೆ, ಸಖತ್ ಮಜಾ ಬರುತ್ತೆ. ಕಾಲೇಜ್ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ ಅನ್ನುವ ಒಂದು ಜಾನಪದದ ಹಾಡಿಗೆ ನಮ್ಮ ಹುಡುಗರು ಸಖತ್ತಾಗಿ ಸ್ಟೆಪ್ ಆಗ್ತಾ ಇದಾರೆ. ಇಲ್ಲಿ ಸಖತ್ ಮಜಾ ಬಂತು. ಸಖತ್ ಒಂಥರ ಎನರ್ಜಿ ಇರುತ್ತೆ ಅಂತಾನೆ ಹೇಳ್ಬೋದು ನೈಟ್ ಈ ರೀತಿ ಡ್ಯಾನ್ಸ್ ಮಾಡೋದ್ರಲ್ಲಿ. ಸೊ ಎಲ್ಲರೂ ಕೂಡ ಇರ್ತಾರೆ, ಎಲ್ಲರೂ ಕೂಡಿ ಹಾಡ್ತಾ ಕುಣಿತಾ ಅದರ ಸಖತ್ತಾಗಿ ಮಜಾ ಮಾಡಿದ್ವಿ, ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಸಖತ್ತಾಗಿ ಫನ್ ಕೂಡ ಮಾಡಿದ್ವಿ. ಒಂಥರ ಮಜಾ ಆಯ್ತು. ಇದು ಹೋಗಿದ್ದಕ್ಕೂ ಸ್ವಾರ್ಥಕ ಆಯ್ತು ಅನ್ನೋ ರೀತಿ ಇತ್ತು. ಒಂಥರ ಏನು ಹೇಳಬೇಕು ಅಂತಂದರೆ ಇದನ್ನ ಇಲ್ಲಿ ಹೋಗ್ತಿರಲಿಲ್ಲ ಅಂದರೆ ಖಂಡಿತವಾಗ್ಲೂ ಇದನ್ನೆಲ್ಲ ನಾವು ಮಿಸ್ ಮಾಡ್ಕೋತೀವಿ, ಮಿಸ್ ಮಾಡ್ಕೋತಿದ್ವಿ ಅಂತ ಅನ್ನಿಸ್ತು. ಅಷ್ಟೊಂದು ಮಜಾ ಮಾಡಿದ್ವಿ. ಒಂಥರ ಹೇಳಿದ್ನಲ್ಲ ನಾನು ಹಾಗೆ ಮೆಮೊರೇಬಲ್ ಆಗಿ ಉಳಿಯುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿದ್ರಲ್ಲ ಯಾವ ರೀತಿ ಫನ್ ಆಗ್ತಾ ಇದೆ, ಯಾವ ರೀತಿ ಡ್ಯಾನ್ಸ್ ಮಾಡ್ತಾ ಇದಾರೆ ಎಲ್ಲ ಹುಡುಗರು ಅಂತ. ಸೊ ಎಲ್ಲರೂ ಕೂಡ ಇದ್ರು, ಸುಮಾರು ಜನ ಬಂದಿದ್ರು. ಇಲ್ಲಿ ಡೇ ಬಂದಾಗ ಯಾರ್ಲೆಲ್ಲ ನೈಟ್ ತುಂಬಾ ಜನ ಸೇರಿದ್ರು. ಜಾಗ ಇಲ್ಲ ಅಂದ್ರೆ ನಿಲ್ಲಾಕ ಆಯ್ತು ನನಗ. ಈ ಮುದುಕಪ್ಪ ಬಾರೋ ಏ ನಡಿಯೋ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಬರೀ ಇಂತದೆಯ ಏನ್ ಇಸು ಕೊಟ್ರ ಅರ್ಧ ತಾಸು ಅಲ್ಲಿ ಅರ್ಧ ತಾಸು ನಿಲ್ಲೋಣ ಬರೋಣ ಬಾ 12 ಗಂಟೆ ತನಕ ಕಾಸು ಕೊಡ್ತಾರ ಹೋದಂತಾರ. ನೀ ಕಿಸ ಎಷ್ಟ ನಾಟಕ ಮಾಡ್ತಾನಪ್ಪ ಅವ. ಎಲ್ಲ ವಿಡಿಯೋ ಮಾಡತ್ತಾನಪ್ಪ.
ಬೆಳಗಾವಿ ಹುಡುಗರು ಗಚ್ಚಿ ಬರ್ತಾವಲ್ಲ ಅಜ್ಜಗಳು ಬೇಕು ನೀ ಬೇಡಾಗಿರಿ ಹಂಗೆ ಅದ್ ಹೆಂಗಿತ್ತು ಅಜ್ಜಗಳು ಕಸ್ಕೊತಾರ ಅಜ್ಜಗಳು ಅಲ್ಲಿ ಹೋಗಿ ನಿಲ್ಲೋಣ ಬರಕು ಹುಡುಗಿಯರ್ ಮಾಡಿ ಹೇಳ್ಕೊಡ್ ನಾವು ಹೆಂಗೋ ನೀನ್ ದೊಡ್ಡಪ್ಪ ನೀವ್ ಮುಂದಕ್ಕೆ ಇವಾಗ ಹುಡುಗರು ಡ್ಯಾನ್ಸ್ ಮಾಡ್ತಾರೋ ಡ್ಯಾನ್ಸ್ ಯಾವ ರೀತಿ ಇರುತ್ತೆ ನೋಡ್ರಿ ಮಜಾ ಆಗ್ತಾ ಇದೆ ನಮ್ಮೊಂದು ಕೂತ್ಗಳಲ್ಲಿ ಆಮೇಲೆ ತಾತಯ್ಯ ತಾತ ಸೊ ಇವಾಗ ಯಾವ ರೀತಿ ಬರ್ತದೆ ನೋಡ್ರಿ ಯಾವ ರೀತಿ ಇವಾಗ ಸ್ಟಾರ್ಟ್ ಮಾಡ್ತಾರೆ ಈಗ ಸೇರಿ ಸ್ಟಾರ್ಟಾ ಹೆಚ್ಚಿಗೆ ಅದನ್ನ ಮಜಾ ಇರ್ತದೆ ಹೆಚ್ಚಿಗೆ ತೋನಿ ನಡೀತಿ ಇಲ್ಲ ಟಿಂಗ್ ಟಿಂಗ್ ಇರ್ತಿಲ್ಲ ಅವ ಹಿಂಗ್ ಹಿಂಗ್ ಅರ್ಥ ಮಾಡ್ರ ಆಮೇಲೆ ತಾತ ತಾತ ಇರ್ತಲ್ಲ ಎತ್ತ ಬೇಕಾದ್ರೆ ಇಲ್ಲೇ ಕುಣಿದ್ ಎತ್ತ ಏ ನಾ ತಾತಯ್ಯ ತಾತಯ್ಯ ಅಂತಲ್ಲ ಅವ ಮುಸುಕ್ ತೆಗಿಬೇಕ ನೀವ್ ಒಂದಂತ ಈ ಕಡೆ ಕೈ ಮಾಡ್ತಾ ಹಾಡು ಯಾರು ಮಾಡ್ತೀವಿ ನಾನ ಅಂತಲ್ಲ ಮುಸುಕಾಗಿರಿ 1 ಬಲಗೈ ಯಾವ ಕೈ ಬಲಗೈ ಬಲಗೈ ಮಾಡ್ಕೋ ಬಲಗೈ ಈಗ ಮುಸುಕಾಗ್ರೆ ಆಮೇಲೆ ತಾತಯ್ಯ ಕೈ ಆ ಕಡೆ ಮಾಡೋಣ ಬಲಗೈ ಹಿಂಗ್ ನೋಡ್ದ ಒಂದ್ಸಲ ನೋಡ್ಕೊರು ಚೇತನ ಮಾಡ್ತಾ ನೋಡ್ಕೊರು ಒಂದ್ಸಲ ಚೇತನ ನೋಡ್ಕೊರು ಹೆಂಗ್ ಮಾಡ್ತಾ ನೋಡ್ಕೊರು ಸೀರಿಯಸ್ ಆಗಿ ಹಿಂಗ್ಯಾಕೆ ಮಾಡ್ತೀರಿ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಹಂಗಲ್ಲ ಈ ತೋರ್ಸಂಡ್ರ ಎಲ್ಲ ಬಿ ಸೀರಿಯಸ್ ಮುದಿ ತೋರಿಸ್ಬೇಡ ನೋಡಾಕ ಇಲ್ಲಿ ಹೇಳ್ಕೊಡ್ತಾನ ಅದ್ರ ಪ್ರಕಾರ ಓಕೆ ಮೊದಲ ಮುಸುಕ್ ಹಾಕೋ ಸರ್ ಮಣ್ಣು ನೀ ಹಾಕೋ ಮಾಡಿ ಡೆಮೋ ತೋರ್ಸಂತಾನ ನಾನೇ ಮಾಡ್ತೀನಿ ಓಕೆ ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನು ತಾತಯ್ಯ 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 ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ಈ ರೀತಿ ಕೂತ್ಕೊಂಡು ಮಾತಾಡೋದ್ರಲ್ಲಿ ಇರೋ ಮಜಾ ಎಲ್ಲೂ ಸಿಗಲ್ಲ ಅಂತ ಅನ್ಕೋತೀನಿ. ಒಬ್ಬೊಬ್ಬರು ಒಂದೊಂದು ಕಥೆಗಳನ್ನು ಹೇಳ್ತಾಯಿದ್ರು, ಅವರವರ ಜೀವನದಾಗಿರ್ಬೋದು, ಲೈಫ್ದಾಗಿರ್ಬೋದು. ಸೊ ಏನು ಕಷ್ಟ ಇದೆ, ಏನಿದೆ, ಮೊದಲು ಹೆಂಗಿದ್ವಿ, ಇವಾಗ ಹೆಂಗಿದ್ವಿ, ಸ್ಕೂಲ್ ಲೈಫ್ ಬೆಟ್ರಾ ಅಥವಾ ಈಗಿನ ಲೈಫ್ ಬೆಟ್ರಾ, ಇದೆಲ್ಲ ಚರ್ಚೆನ ಮಾಡಿದ್ವಿ ಅಲ್ಲಿ ನಾವು. ಸಖತ್ ಒಂಥರ ಫನ್ನಿ ಮೂಮೆಂಟು ಕೂಡ ಇತ್ತು, ಒಂಥರ ಎಮೋಷ್ನಲ್ ಮೂಮೆಂಟ್ ಕೂಡ ಇತ್ತು. ಯಾಕಂತಂದರೆ ಫ್ರೆಂಡ್ಸ್ ಅಂತ ಅಂದಮೇಲೆ ಈ ರೀತಿ ಸಿಗೋದು ಅಪರೂಪ. ಚಿಕ್ಕ ವಯಸ್ಸಿನಲ್ಲಿ ಎಲ್ಲರೂ ಕೂಡಿ ಆಡ್ತೀವಿ, ಬಟ್ ದೊಡ್ಡವರಾದ್ಮೇಲೆ ಜವಾಬ್ದಾರಿ ಅನ್ನೋದು ನಮ್ಮ ಮೇಲೆ ಬಿದ್ದಿರುತ್ತೆ. ಸೊ ಹಂಗಾಗಿ ಎಲ್ಲರೂ ಒಂದೊಂದು ಕಡೆ ಹೋಗಿರ್ತೀವಿ. ಆದರೆ ಈ ಒಂದು ಟೈಮ್ ಅನ್ನೋದು ಸಿಗುತ್ತಲ್ಲ, ಆ ಟೈಮಲ್ಲಿ ಎಲ್ಲರೂ ಕೂಡಿ ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡಿ ಟ್ರಿಪ್ ಹೋಗಿ ಈ ರೀತಿ ಒಂಥರ ಚಳಿಯಲ್ಲಿ ಬೆಚ್ಚಗೆ ಕಾಯಿಸ್ತಾ ಮಾತಾಡೋದಿದೆಯಲ್ಲ, ಅದು ಒಂಥರ ಮಜಾ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಖತ್ ಒಂಥರ ಮೆಮೊರೇಬಲ್ ಡೇ ಅಂತಲೇ ಹೇಳ್ಬೋದು ನಮ್ಗಳದ್ದು. ಸೊ ಒಬ್ಬೊಬ್ಬರು ಒಂದೊಂದು ಫನ್ನಿಯಾಗಿ ಆಟ ಆಡ್ತಾಯಿದ್ರು, ಗೇಮ್ ಆಡ್ತಾಯಿದ್ವಿ, ಒಂಥರ ಹಾಡಿನ ಒಂದು
ರೌಂಡ್ ಕೂಡ ಇಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ, ಸರಿಗಮಪ ಕೂಡ ಆಡ್ತಾಯಿದ್ವಿ. ಹಾಗೆ ಒಬ್ಬೊಬ್ಬರು ಒಂದೊಂದು ಕಾಮಿಡಿ ಹೇಳ್ತಾಯಿದ್ರು, ಅವ್ನು ಹಾಗೆ ಇವ್ನು ಹಿಂಗೆ, ಇವ್ನು ಅದನ್ನು ಮಾಡ್ದ ಅವ್ನು ಇದನ್ನು ಮಾಡ್ದ ಅಂತ. ಸಖತ್ತಾಗಿ ಎಲ್ಲರೂ ಒಬ್ಬರನ್ನ ಒಬ್ಬರು ಕಾಲು ಎಳೆಯೋ ಕೆಲಸ ಮಾಡಿಕೊಂಡು ಸಖತ್ತಾಗಿ ಮಾತಾಡಿಕೊಂಡು ಚಳಿ ಕಾಯಿಸ್ತಾ ಇದ್ದೀವಿ. ಸೊ ಇನ್ನು ರಾತ್ರಿ ಆಗುತ್ತೆ, ಬೆಳಗ್ಗೆ ಎದ್ದು ನಾವು ರಾಫ್ಟಿಂಗ್ ಮಾಡೋಕ್ಕೆ ಹೋಗಬೇಕು. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಇಲ್ಲಿ ಕುತ್ಕೊಂಡು ಮಾತಾಡಿಕೊಂಡು ಮಜಾ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಸಖತ್ ಫನ್ ಆಗಿತ್ತು ಈ ಒಂದು ನಮ್ಮ ಮಾತುಕತೆಯಲ್ಲಿ. ಎಲ್ಲರೂ ಕೂಡ ಸಖತ್ತಾಗಿ ಮಾತಾಡಿದ್ದು. ಬೆಳಗ್ಗೆ ಮಾರ್ನಿಂಗ್ ಎದ್ದು ಟ್ರಕ್ಕಿಂಗ್ ಅಂತ ಹೊಂಟಿದ್ದೇವೆ ರೀ. ಸೊ ಮಾರ್ನಿಂಗ್ ಇಲ್ಲಿ ನಮ್ಮ ಇಬ್ಬರು ದೋಸ್ತ ಬರದಾರು, ಹಾದಿ ತಪ್ಪಿ ಆ ಕಡೆ ಹೋದ್ರೆ ಆ ಕಡೆ ಹೋಗ್ತಾರೋ. ಈ ಮನುಷ್ಯರು ಏನು ನೋಡಿ ನಂಬಿಕೆ ಮೊದಲು ಬಂದಾರ ಮತ್ತು ಈಗ ಬರದಾರ ನೋಡು. ರೆಡಿ ಇದೀರಿ ಎಲ್ಲರೂ?